ಕಾಟನ್ಪೇಟೆ ಪೊಲೀಸ್ನವ್ರನ್ನ ಕೇಳಿದ್ರೆ ACP ಕೇಳಿ ಅಂತಾರೆ, ACP ಕೇಳಿದ್ರೆ ಕಮಿಷನರ್ ಕೇಳಿದ್ರೆ ಕಾಟನ್ಪೇಟೆ ಪೊಲೀಸ್ ಕೇಳಿ. ಏನು ಅನ್ಕೊಂಡಿದ್ದೀರಿ ನೀವು ನಮ್ಮನ್ನ? ಇದನ್ನೆಲ್ಲ ನಾಡಿನ ಜನ ಮತ್ತು ಹಿಂದೂ ಕಾರ್ಯಕರ್ತರು ಈಗ ಕಾನೂನು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ನಂಬೇಕಾ ನಾವು? ಎಲ್ಲರಿಗೂ ಗೊತ್ತಿರುವ ಹಾಗೆ ಠಾಣೆಯಲ್ಲಿ ನನ್ನನ್ನು ಒಂದು ರೂಮ್ನಲ್ಲಿ ಹಾಕಿ ನಡೆಸಿದಂತಹ ದೌರ್ಜನ್ಯ ಏನಿದೆ, ದರ್ಪ ಏನಿದೆ, ದುರಂಕಾರ ಏನಿದೆ, ಆ ಅವಮಾನೀಯ ಕೃತ್ಯ ಏನಿದೆ, ಒಬ್ಬ ಹಿಂದೂ ಹೋರಾಟಗಾರನ ಮೇಲೆ ನಡೆದುಕೊಂಡಂಥ ಈ ದೌರ್ಜನ್ಯ, ಇದನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ. ಇದರ ವಿರುದ್ಧ ದೀರ್ಘ ಹೋರಾಟ ಮಾಡಲೇಬೇಕು ಅಂತ ಹೇಳಿ ಕಾನೂನು ಹೋರಾಟಕ್ಕೆ ಮುಂದಾದ ಮೇಲೆ, ನಿಮಗೂ ಗೊತ್ತಿರೋ ಹಾಗೆ ನಾನು ಮಾಹಿತಿ ಹಕ್ಕಿನ ಕೆಳಗೆ, ಏನು ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಳ್ಳುತ್ತೆ ಮಾಹಿತಿ ಹಕ್ಕನ್ನು ಜಾರಿಗೆ ತಂದಿದ್ದೀವಿ ಅಂತ, ಇವೆಲ್ಲ ಕಾನೂನುಗಳನ್ನು ಕೇವಲ ಪುಸ್ತಕಗಳಿಗೆ ಮಾತ್ರ ಬರೆಯೋದಕ್ಕೆ, ಹೇಳಿಕೊಳ್ಳೋದಕ್ಕೆ ಮಾತ್ರ ತಂದಿರ್ತಾರೆ. ಯಾವ ಕಾನೂನುಗಳು ಕೆಲಸ ಮಾಡೋದಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಈ ಹಿಂದೆ ನಾವು ಯಾವ ಠಾಣಾ ಕೊಠಡಿಯಲ್ಲಿ ಕಾಟನ್ಪೇಟೆಯ ಈಗಿನ ಸದ್ಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಆಗಿರ್ಬೋದು ACP ಚಂದನ್ ಮತ್ತು ಏರಿಸ್ವಾಮಿಯವರು ಕಾಟನ್ಪೇಟೆ ಯಾವ ಠಾಣಾ ಕೊಠಡಿ ಒಳಗೆ ನನ್ನನ್ನು ವಿಚಾರ ಮಾಡಬೇಕು ಅಂತ ಹೇಳಿ ಎಳ್ಕೊಂಡು ಹೋಗಿ ನನ್ನ ಮೇಲೆ ಸುಳ್ಳು ದೂರುಗಳನ್ನು ದಾಖಲಿಸಿ ನನ್ನನ್ನು ಬೆತ್ತಲುಗೊಳಿಸಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು, ಬಹಳ ಅವಮಾನೀಯವಾಗಿ ನಡ್ಕೊಂಡ್ರು, ಅದೇ ಕಾಟನ್ಪೇಟೆಯ ಅದೇ ಕೊಠಡಿಯ CCTV ಫೋಟೇಜಸ್ಸನ್ನು ಕೊಡಿ ಅಂತ ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೆ. ನನಗೆ ನಿಮಗೆಲ್ಲರಿಗೂ ನಾನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, ಭಾಳ ಸೂಕ್ಷ್ಮವಾಗಿ ಈ ವಿಡಿಯೋವನ್ನು ನೋಡಿ, ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸಿ. ಕಾಟನ್ಪೇಟೆ ಪೊಲೀಸ್ನವ್ರು ಹೇಳ್ತಾರೆ, ಈ ಅರ್ಜಿದಾರರಾದ ನೀವು ದಿನಾಂಕ 27 ಜುಲೈ 2024 ಬೆಳಗ್ಗೆ 10 ಗಂಟೆಯವರೆಗೆ, 26/7/2022 ಮಧ್ಯಾಹ್ನ 1 ಗಂಟೆಯಿಂದ ದಿನಾಂಕ 27/7/2024 ಬೆಳಗ್ಗೆ 10 ಗಂಟೆವರೆಗೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅಳವಡಿಸಿರ್ತಕ್ಕಂಥ ಪುನೀತ್ ಕೆರೆಹಳ್ಳಿಯನ್ನು ವಿಚಾರಣೆಗೊಳಿಸಿದ ಕೊಠಡಿಯ CCTV ಫೋಟೇಜಸ್ ನೀಡುವಂತೆ ಕೋರಿ ನಾವು ಮಾಹಿತಿ ಹಕ್ಕಲ್ಲಿ ಸಲ್ಲಿಸಿದ್ವಿ. ಆದರೆ ಈ ಮಾಹಿತಿ ಹಕ್ಕಿನಲ್ಲಿ ಇವ್ರು ನಮ್ಗೇನು ಹೇಳಿದ್ರು, CCTV ಫೋಟೇಜಸ್ಗೆ ಸಂಬಂಧಿಸಿದಂತೆ ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರು ಬ್ಯಾಟರಾಯನಪುರ ಅವರು ನೋಡಲ್ ಅಧಿಕಾರಿಯಾಗಿರ್ತಾರೆ. ಆದುದರಿಂದ ನೀವು ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರು ಬ್ಯಾಟರಾಯನಪುರ ಅವರ ಕಚೇರಿಯಲ್ಲಿ RTA ಅರ್ಜಿಯನ್ನು ಸಲ್ಲಿಸಿ CCTV ಫೋಟೇಜಸ್ನ ಕೇಳಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದನ್ನು ಇವರೇ ವರ್ಗಾವಹಿಸಬೇಕು. 2005 ಕಾಲಂ ನಂಬರ್ 6(3) ಅಡಿ ಅವರೇ ವರ್ಗಾವಣೆ ಮಾಡಬೇಕು, ಅವ್ರ ವ್ಯಾಪ್ತಿಗೆ ಬರಲಿಲ್ಲ ಅಂದರೆ. ಅವರಾದರೆ ಆ ಅರ್ಜಿಯನ್ನು ಅಲ್ಲೇ ಮುಕ್ತಾಯಗೊಳಿಸಿದ್ರು. ಕೊನೆಗೆ ಏನು ಮಾಡಿದ್ರು, ಈ ಅರ್ಜಿಯನ್ನು ಬ್ಯಾಟರಾಯನಪುರ ACPಯಲ್ಲಿ ಹಾಕಿ ನೀವು CCTV ಫೋಟೇಜಸ್ ತಗೊಳ್ಳಿ ಅಂದರು. ಆಯಿತು, ತಪ್ಪೇನು? ನಾವೇನು ಮಾಡಿದ್ವಿ, ಸಹಾಯಕ ಪೊಲೀಸ್ ಆಯುಕ್ತರು ಅಲ್ಲಿಗೆ ಬರೆದ್ವಿ, ಅಲ್ಲಿಗೆ ಮಾಹಿತಿ ಹಕ್ಕಿನಲ್ಲಿ ಹಾಕಿದ್ವಿ. ಏನಂತ, ದಯವಿಟ್ಟು ಪುನೀತ್ ಕೆರೆಹಳ್ಳಿಯವರನ್ನು ಯಾವ ಕೊಠಡಿಯಲ್ಲಿ ವಿಚಾರಣೆ ನಡೆಸಿದ್ರೋ ಆ ಕೊಠಡಿಯ CCTV ಫೋಟೇಜಸ್ಸನ್ನು ಕೊಡಿ ಅಂತ. ಎಲ್ಲಿಗೆ ಬರೆದ್ವಿ, ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿ ಬ್ಯಾಟರಾಯನಪುರಕ್ಕೆ ಬರೆದ್ವಿ. ಕಾಟನ್ಪೇಟೆ ಪೊಲೀಸ್ನವ್ರು ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ. ಸಹಾಯಕ ಪೊಲೀಸ್ ಆಯುಕ್ತರು ರಿಟರ್ನ್ ಲೆಟರ್ ಬರೆದು ಕೊಟ್ಟಿದ್ದಾರೆ, ಸದರಿ ಅರ್ಜಿಯನ್ನು ಪರಿಶೀಲಿಸಿದ್ದಾಗಿ ನೀವು ಮಾಹಿತಿ ಹಕ್ಕು ನಿಯಮದಡಿ ಕೋರಿರುವ ಮಾಹಿತಿಯನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತ. ಸರಿ ಆಯ್ತು ಅಂತ ಒಂದು ಕಮಿಷನರಿಗೆ ಬರಿತೀವಿ, ಮಾಹಿತಿ ಹಕ್ಕಲ್ಲಿ ಕಮಿಷನರ್ನ ಕೇಳ್ತೀವಿ ನಾವು. ನೋಡಿ, ಪೊಲೀಸ್ ಆಯುಕ್ತರ ಕಚೇರಿ ಕಮಿಷನರ್ ಬೆಂಗಳೂರು ಆಯುಕ್ತರನ್ನ ಕೇಳ್ತೀವಿ, ನೋಡಿ ಸರ್ ನಿಮ್ಮ ACP ಕೂಡ ಕೊಡಲ್ಲ ಅಂತ ಹೇಳ್ತಿದ್ದಾರೆ, ಕೊಡೋದಲ್ಲ ಅಂತ ಮಾಡ್ತಿದ್ದಾರೆ. ಕಾಟನ್ಪೇಟೆ ಪೊಲೀಸ್ನವರು CCTV ಫೋಟೇಜಸ್ನ ಕೊಡ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಿದೆ? ನೀವು ಅದನ್ನು ಸುರಕ್ಷಿತವಾಗಿಡಬೇಕು ಅಂದರೆ, ಯಾವ ಕಾಟನ್ಪೇಟೆ ಪೊಲೀಸ್ನವರು ತಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ರು, ಕಮಿಷನರ್ ಆಫೀಸಿಂದ ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಕಾಟನ್ಪೇಟೆ ವ್ಯಾಪ್ತಿಗೆ ಬರುತ್ತೆ. ನೀವು ಕಾಟನ್ಪೇಟೆ ನೋಡಿ, ಅವರೇ ಬರೀತಾರೆ,
ನಿಮಗೆ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಎಷ್ಟು ಚೆನ್ನಾಗಿದೆ ಈ ಆಟ ಅಂದರೆ, ಭಾಳ ಚೆನ್ನಾಗಿ ಪೊಲೀಸ್ನವರು ಆಟ ಆಡ್ತಾರೆ. ಕಾಟನ್ಪೇಟೆ ಪೊಲೀಸ್ನವ್ರು ಹೇಳ್ತಾರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ. ಸಹಾಯಕ ಪೊಲೀಸ್ ಆಯುಕ್ತರು ಬ್ಯಾಟರಾಯನಪುರ ACP ಹೇಳ್ತಾರೆ ನಾವು ಕೊಡೋದಕ್ಕೆ ಬರೋದಿಲ್ಲ ಅಂತ. ಕಮಿಷನರ್ ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಕಾಟನ್ಪೇಟೆ ಪೊಲೀಸಲ್ಲಿ ಕೇಳಿ ಅಂತ ಹೇಳಿ ಅವ್ರಿಗೆ ಅರ್ಜಿಯನ್ನು ವರ್ಗಾವಣೆ ಕೂಡ ಮಾಡಿದ್ದಾರೆ ಅವರೇನೆ. ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಅಧಿನಿಯಮ 2005 ಅನ್ವಯ ಮಾಹಿತಿ ಕೋರಿ ಸಲ್ಲಿಸಿರುವ ಅರ್ಜಿಯಲ್ಲಿನ ವಿಷಯವು ನಮ್ಮ ಠಾಣಾ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಆದ್ದರಿಂದ ಈ ಉಲ್ಲೇಖಿತ ಪತ್ರಗಳನ್ನು ಲಗತ್ತಿಸಿ ಮಾಹಿತಿ ಹಕ್ಕು ನಿಯಮ 2005 6(3) ಪ್ರಕಾರ ಸೂಕ್ತ ಕ್ರಮಕ್ಕಾಗಿ ವರ್ಗಾಯಿಸಲಾಗಿದೆ. ಯಾರಿಗೆ? ಸಾರ್ವಜನಿಕ ಮಾಹಿತಿ ಅಧಿಕಾರಿ. ಈ ಮಾಹಿತಿ ಅಧಿಕಾರಿ ಕಾಟನ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್. ಕಾಟನ್ಪೇಟೆ ಪೊಲೀಸ್ ಅಲ್ಲ ರೀ, ನಾವು ಡೈರೆಕ್ಟಾಗಿ ಕಾಟನ್ಪೇಟೆ ಪೊಲೀಸಿಗೆ ಬರ್ತಿದ್ವಲ್ಲ. ನಾನೇ ಕೇಳ್ತಾ ಇರೋದು, ಕಮಿಷನರ್ ಅವರು ಕಾಟನ್ಪೇಟೆಗೆ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಕಮಿಷನರ್ ಅವರೇ, ಮಾನ್ಯ ಆಯುಕ್ತರವರೇ, ನಾವು ನೇರವಾಗಿ ಕಾಟನ್ಪೇಟೆನೇ ಕೇಳಿದ್ವಿ. ಅವ್ರು ಹೇಳ್ತಾರೆ ನಮ್ಗೆ ಕೊಡೋದಕ್ಕೆ ಬರಲ್ಲ ಅಂತ. ನೀವು ಹೇಳ್ತೀರಾ ಕಾಟನ್ಪೇಟೆಯಲ್ಲಿ ತಗೊಳ್ಳಿ ಅಂತ. ನನ್ನ ಹತ್ರ 3 ಪತ್ರಗಳನ್ನು ಇಟ್ಕೊಂಡು ಕೇಳ್ತಾ ಇದ್ದೀನಿ. ಒಬ್ಬ ACP ಚಂದನ್ ಕುಮಾರ್ ಅವರನ್ನ ರಕ್ಷಿಸ್ಲಿಕ್ಕೆ ಇಡೀ ನಿಮ್ಮ ಪೊಲೀಸ್ ಇಲಾಖೆಯ ನಾಟಕ. ಇದೇನು ರಂಗಿನ ಆಟನಾ ಇದು? ಇದನ್ನು ರಂಗಿನ ಆಟ ಅಂತಾರ? 3 ಕಾಟನ್ಪೇಟೆ ಪೊಲೀಸ್ನವ್ರನ್ನ ಕೇಳಿದ್ರೆ ACPನ ಕೇಳಿ ಅಂತಾರೆ, ACPನ ಕೇಳಿದ್ರೆ ಕಮಿಷನರ್ ಕೇಳಿದ್ರೆ ಕಾಟನ್ಪೇಟೆ ಪೊಲೀಸ್ ಕೇಳಿ. ಏನು ಅನ್ಕೊಂಡಿದ್ದೀರಿ ನೀವು ನಮ್ಮನ್ನ? ಮಾಹಿತಿ ಹಕ್ಕಿನಲ್ಲಿ ಕೇಳ್ತಿದ್ದೀವಿ. ನನ್ನ ಬಾಡಿ ಕ್ಯಾಮ್ ಇರ್ತವೆ, ಬಾಡಿ ಕ್ಯಾಮ್ರಾ ಹಾಕೊಂಡಿರ್ತಾರೆ. ಏನು ನೀವು ಬರ್ದಿದ್ದೀರಲ್ಲ, ನೀವು ಮಾಡಿರ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ದೌರ್ಜನ್ಯ ಏನಿದೆಯಲ್ಲ, ACP ಚಂದನ್ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ರಕ್ಷಣೆ ಮಾಡೋದಕ್ಕೆ ಇಡೀ ಪೊಲೀಸ್ ಇಲಾಖೆ ಇದೆಯಾ? ಇದಾ ಕೆಲಸ ಪೊಲೀಸ್ ಇಲಾಖೆದು? ನನ್ನ ಪತ್ರದ ಮುಖಾಂತರ ಕಾಟನ್ಪೇಟೆ ಅವ್ರನ್ನ ಕೇಳಿದ್ರೆ ACP ಅವ್ರನ್ನ ಕೇಳಿದ್ರೆ ಕಮಿಷನರ್ನ ಕೇಳಿದ್ರೆ ಮತ್ತೆ ವಾಪಸ್ ಕಾಟನ್ಪೇಟೆ. ಈಗೇನು ನೀವು ಈಗ ಇದನ್ನು ನೋಡಬೇಕು. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಕಾಟನ್ಪೇಟೆ ಇವರಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾರು? ಆಯುಕ್ತರು. ನನಗೆ ನಗು ಬರ್ತಾ ಇರೋದೇನು ಗೊತ್ತಾ? ಪೊಲೀಸ್ ಆಯುಕ್ತರು ಈಗ ವರ್ಗಾವಣೆ ಮಾಡಿದಾರಲ್ಲ ಕಾಟನ್ಪೇಟೆಗೆ, ಈಗೇನು ಉತ್ತರ ಕೊಡ್ತಾರೆ ಅಂತ. ಈಗಲಾದರೂ ಆ CCTV ಫೋಟೇಜಸ್ನ ಕೊಡ್ತಾರೋ ಇಲ್ಲ ಈಗಲೂ ಕೂಡ ಒಬ್ಬ ACPಯನ್ನು ಉಳಿಸ್ಕೊಳ್ಳೋದಕ್ಕೆ, ಒಬ್ಬ ACP ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಆ ಕಚಡ ಕೆಲಸವನ್ನು, ಅಧಿಕಾರ ದುರ್ಬಳಕೆಯನ್ನು, ಅವರು ಮಾಡಿರ್ತಕ್ಕಂಥ ಆ ದೌರ್ಜನ್ಯವನ್ನು, ದರ್ಪವನ್ನು, ದುರಂಕಾರವನ್ನು ರಕ್ಷಣೆ ಮಾಡೋದಕ್ಕೆ ಇಡೀ ಪೊಲೀಸ್ ಇಲಾಖೆ ಈ ಮಟ್ಟಕ್ಕೆ ಸಾರ್ವಜನಿಕರ ಮುಂದೆ ನಿಮ್ಮ ಗೌರವ ಹಾಳು ಮಾಡ್ಕೊಳ್ತಿರಲ್ಲ, ನಾಚಿಕೆ ಆಗೋದಿಲ್ವಾ? ನನ್ನ ಕಮಿಷನರಲ್ಲಿ ಕೇಳ್ತಾ ಇರೋದು, ಕಮಿಷನರ್ ಅವರೇ ನೀವು ಲೆಟ್ರಲ್ಲಿ ಹೇಳ್ತೀರಿ ಈ ಮಾಹಿತಿಯನ್ನು ಕಾಟನ್ಪೇಟೆಯಲ್ಲಿ ಪಡ್ಕೊಳ್ಳಿ ಅಂತ. ನಾನು ಕಾಟನ್ಪೇಟೆ ಪೊಲೀಸ್ನವ್ರಿಗೆ ಫಸ್ಟೇ ಅರ್ಜಿ ಬರೆದಿದ್ದೀನಿ ಕಮಿಷನರೇ. ಮಾನ್ಯ ಆಯುಕ್ತರೇ, ಮಾನ್ಯ ಬೆಂಗಳೂರು ನಗರ ಆಯುಕ್ತರೇ, ನಾನು ಮೊದಲೇ ಕಾಟನ್ಪೇಟೆಗೆ ಪತ್ರ ಬರೆದಿದ್ದೀನಿ. ಕಾಟನ್ಪೇಟೆ ಪೊಲೀಸ್ನವ್ರು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಹೇಳ್ತೀರಿ ಅವ್ರದ್ದೇ ವ್ಯಾಪ್ತಿಗೆ ಬರುತ್ತೆ ಅಂತ, ನೀವು ಅವರಿಗೆ ಅರ್ಜಿ ವರ್ಗಾವಣೆ ಮಾಡ್ತೀರಿ. ಇದು ಹೆಂಗಾಯ್ತು ಅಂತ ಅಂದರೆ, ಅಣ್ಣನ ಹತ್ರ ಹೋಗಿ ಏನಣ್ಣ ಇದು ಸಮಸ್ಯೆ ಅಂದರೆ ಅಮ್ಮನ ಕೇಳು ಅಂತ, ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ಅಪ್ಪನ ಕೇಳು ಅಂತ, ಅಪ್ಪನ ಹತ್ರ ಹೋಗಿ ಕೇಳಿದ್ರೆ ವಾಪಸ್ ಅಣ್ಣನ ಕೇಳೋ ಅಂದ. ಎಲ್ಲ ಒಬ್ಬರೇ ಅಲ್ವಾ? ನಿಮ್ದು ಇಲಾಖೆನೇ ಪೊಲೀಸ್ ಇಲಾಖೆ ಅಲ್ವಾ? ಇಡೀ ಒಂದೇ ಇಲಾಖೆ ತಾನೆ. ಪುನೀತ್ ಕೆರೆಯಲ್ಲಿ ಯಾವ ಕೊಠಡಿ ಒಳಗಡೆ ವಿಚಾರಣೆ ಮಾಡಿದ್ರು ಆ ಕೊಠಡಿ CCTV ಕೊಟ್ಟರೆ, ಫೋಟೇಜಸ್ ಕೊಟ್ಟರೆ ಆಯ್ತಪ್ಪ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಆ ವಿಡಿಯೋಗಳು ರೆಕಾರ್ಡ್ ಆಗಿರ್ತಕ್ಕಂಥದ್ದನ್ನು ಶೇಖರಣೆ ಮಾಡಿ ಸುಭದ್ರವಾಗಿ ಇಡಬೇಕು. ಅದಕ್ಕೂ ಲೆಟ್ರ್ ಬರ್ದಿದ್ದೀನಿ ಕಮಿಷನರ್ ಅವ್ರಿಗೆ. ಆಯಿತು, ನೀವು ಕೊಡಲಿಲ್ಲ ನನಗೆ ಅಂದರೆ ಪರವಾಗಿಲ್ಲ, ನನಗೆ ಕೊಡಲೇಬೇಡ್ರಿ.
ನನಗೆ ಕೊಡಲೇಬೇಡಿ ಪೊಲೀಸ್ನವರೇ. ನಿತ್ಯಾನಂದ ಅಣ್ಣ ಪೊಲೀಸ್ನವರು ಮ್ಯೂಸಿಕಲ್ ಚೇರ್ ಆಡ್ತಿದ್ದಾರ ಅಂತ? ಖಂಡಿತ ಅಣ್ಣ. ನೋಡಿ, ಇದು ಹಂಗೆ ಎಷ್ಟು ಪತ್ರ ಎಷ್ಟೆಷ್ಟು ನಾವು ಬರ್ದಾಕಿದ್ರು ಇವ್ರೇನು ಮಾಡ್ತಿದ್ದಾರೆ ನಿತ್ಯಣ್ಣ ಅಂದರೆ, ಫಸ್ಟು ಕಾಟನ್ಪೇಟೆಗೆ ಹೋಗ್ತೀವಿ, ಅವ್ರು ACP ಕಳಿಸ್ತಾರೆ, ACP ಕಮಿಷನರಿಗೆ ಕಳಿಸ್ತಾರೆ, ಕಮಿಷನರ್ ವಾಪಸ್ ಕಾಟನ್ಪೇಟೆಗೆ ಹೋಗಿ ಅಂತಾರೆ. ಏನಿದು? ಒಬ್ಬ ACPಯನ್ನು ಉಳಿಸ್ಕೊಳ್ಳೋಕೆ ಹೋಗಿ ಇಡೀ ಇಲಾಖೆಯ ಗೌರವ ಮತ್ತು ಅದಕ್ಕಿರ್ತಕ್ಕಂಥ ನಂಬಿಕೆಯನ್ನು ಸಾರ್ವಜನಿಕವಾಗಿ ಕಳ್ಕೋಬೇಡಿ. ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆ ಮೇಲೆ ಇರ್ತಕ್ಕಂಥ ಗೌರವ ಅಗಾಧವಾದದ್ದು. ಇಲ್ಲಪ್ಪ ನಮ್ಮ ಬೆಂಗಳೂರು ಪೊಲೀಸ್ನವ್ರು ಹಿಂಗೆ ಮಾಡೋದಿಲ್ಲ, ಇಲ್ಲಪ್ಪ ನಮ್ಮ ಕರ್ನಾಟಕ ಪೊಲೀಸ್ ಹಿಂಗೆ ಮಾಡೋದಿಲ್ಲ ಅಂತ ನಂಬಿದ್ದೀವಿ. ನನ್ನನ್ನು 26ನೇ ತಾರೀಕು ತಡರಾತ್ರಿ ನನ್ನನ್ನು ಯಾವ ಕೊಠಡಿಯಲ್ಲಿ ವಿಚಾರಣೆ ಮಾಡಿದ್ರೋ, ಎಲ್ಲಿ ನನ್ನ ಬಟ್ಟೆಗಳನ್ನು ಬಿಚ್ಚಿ ಲೈಂಗಿಕ ದೌರ್ಜನ್ಯವನ್ನು ACP ಚಂದನ್ ಕುಮಾರ್ ಎಸಗಿದ್ರೋ ಆ ಕೊಠಡಿಯ CCTV ಫೋಟೇಜಸ್ಸನ್ನು ಭದ್ರವಾಗಿ ಸುಭದ್ರವಾಗಿ ಒಂದು ಪೆನ್ಡ್ರೈವ್ನಲ್ಲಿ ಹಾಕಿತ್ತಿಡಿ. ನ್ಯಾಯಾಲಯದ ಮುಖಾಂತರನಾದರೂ ಕೂಡ ಖಂಡಿತ ಕೇಳ್ತೀವಿ ನಾವು. ಇಲ್ಲ ಅಂತ ಅಂದರೆ ಅದನ್ನು ಬಹಳ ದೊಡ್ಡ ಮಟ್ಟಕ್ಕೆ ನೀವು ನಿಜವಾಗ್ಲೂ ಹೇಳ್ತೀನಿ, ನಾನೆಂತೂ ಹೋರಾಟ ಅಂತ ಅಂದರೆ ಅದು ನನ್ನ ಜನ್ಮಸಿದ್ಧ ಹಕ್ಕು. ನಾನು ಹೋರಾಟಕ್ಕೆ ಖಂಡಿತವಾಗಿಯೂ ಇಳಿತೀನಿ. ಯಾವುದೇ ಕಾರಣಕ್ಕೂ ಇದು ಮೋಸ ಆಗಲಿಕ್ಕೆ ನಾನು ಬಿಡೋದಿಲ್ಲ. ಹೇಳ್ತಾ ಇದ್ದೀನಿ. ಯಾಕ್ರಿ ಇಷ್ಟು ದೌರ್ಜನ್ಯ ಮಾಡ್ತೀರಿ? ಯಾಕೆ ಇಷ್ಟು ಅಪಹಾಸ್ಯ ಮಾಡ್ಕೊಳ್ತೀರಿ ನಿಮಗೆ ನೀವು? ಒಂದು ಏನೂ ತಪ್ಪು ಮಾಡಿಲ್ಲ ಅನ್ನೋದಾದರೆ CCTV ಫೋಟೇಜಸ್ ಕೊಡೋಕೆ ಹೇಳ್ರಿ. ನಿಮಗೆ ಕಷ್ಟ ಕೊಡ್ರಿ CCTV ಫೋಟೇಜಸ್, ಇಡೀ ನಾಡು ನೋಡಲಿ ಏನು ನಿಮ್ಮ ಇಲಾಖೆ ಯಾವ ರೀತಿ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಯಾವ ರೀತಿ ಒಬ್ಬ ನಡ್ಕೊಳ್ಳುತ್ತೆ, ಒಬ್ಬ ಹೋರಾಟಗಾರನ ಮೇಲೆ ಅನ್ನೋದು ನಾಡಿನ ಜನ ನೋಡಿ ತೀರ್ಮಾನ ಮಾಡ್ತಾರೆ ನೀವು ಮಾಡಿದ ಸರಿನೋ ತಪ್ಪಾ ಅಂತ. ಕೊಡ್ತಾರೆ. ಇದನ್ನ ವ್ಯವಸ್ಥೆ ಅಂತಾರ. ನಾಚಿಕೆ ಆಗ್ಬೇಕ್ರಿ, ಇದನ್ನ ನೋಡಿದ್ರೆ ನಾಚಿಕೆ ಆಗ್ಬೇಕು. ಎಂತ ವ್ಯವಸ್ಥೆ ರೀ ಇದು. ಅವನನ್ನು ಕೇಳಿದ್ರೆ ಇವನನ್ನು ಕೇಳು, ಇವನನ್ನು ಕೇಳಿದ್ರೆ ಅವನನ್ನು ಕೇಳು, ಅವನನ್ನು ಕೇಳಿದ್ರೆ ಇವನನ್ನು ಕೇಳು. ಎರಡು ತಿಂಗಳಾಯ್ತು. 2 ತಿಂಗಳಿಂದ ಕೇಳ್ತಾ ಇದ್ದೀವಿ ಆ CCTV ಫೋಟೇಜಸ್ ಕೊಡ್ರಪ್ಪ. ತಪ್ಪು ಮಾಡಿಲ್ಲ ಅಲ್ವಾ ನೀವು? ಭಯ ಯಾಕೆ? ನೀವೇನು ತಪ್ಪು ಮಾಡಿಲ್ಲ. CCTV ಫೋಟೇಜಸ್ ಇಡ್ರಿ ಆಚೆಗೆ. ನೋಡಪ್ಪ, ಪುನೀತ್ ಕೆರೆಯಲ್ಲಿ ಏನು ಗೌರವವಾಗಿ ಕರ್ಕೊಬಂದು ಕೂರಿಸ್ಕೊಂಡು ನಾವು ವಿಚಾರಣೆ ಮಾಡಿದ್ವಿ ಅಂತ ಬರ್ದಿದ್ದೀರಲ್ಲ. ಇನ್ನೊಂದು ಕಡೆ ಏನೋ ಕೂಗಾಡಿ ಹಾರಾಡಿ ಪುನೀತ್ ಕೆರೆಯಲ್ಲಿ ಚೀರಾಟ ಮಾಡ್ದ, ಪೊಲೀಸ್ನವ್ರನ್ನ ಹಿಡ್ಕೊಂಡು ಹೊಡಿಯಕ್ಕೆ ಬಂದ ಅಂತ ಆರೋಪ ಮಾಡಿದ್ದೀರಲ್ರಿ. ಸುಳ್ಳು ಕಂಪ್ಲೇಂಟ್ ಮಾಡಿ ತಗೊಂಡೋಗಿ ನಮ್ಮನ್ನು ಅರೆಸ್ಟ್ ಮಾಡಿ ಒಳಗಡೆ ಇಟ್ರಲ್ರಿ. ಏನಂತ ಬರ್ದಿದ್ದೀರಾ ನೀವು ದೂರ ನನ್ನ ಮೇಲೆ? ಪುನೀತ್ ಕೆರೆಯಲ್ಲಿ ಹಂಗ್ ಮಾಡಕ್ ಬಂದ, ಹಿಂಗ್ ಮಾಡಕ್ ಬಂದ ಅಂತ. ನಾಚಿಕೆ ಆಗಬೇಕು ನಿಮಗೆ ಈ ರೀತಿನ ಮಾಡೋದು. ಒಂದು ಮಾಹಿತಿ ಹಕ್ಕಲ್ಲಿ ನಾನು ಅರ್ಜಿ ಕೇಳಿದ್ರೆ, CCTV ಫೋಟೇಜಸ್ ಕೇಳಿದ್ರೆ ಕೊಡೋಕ್ಕಾಗೋದಿಲ್ಲ. ಇನ್ಸ್ಪೆಕ್ಟರ್ ಕೇಳಿದ್ರೆ ACP ಅಂತಾರೆ, ACP ಕೇಳಿದ್ರೆ ಕಮಿಷನರ್ ಅಂತಾರೆ, ಕಮಿಷನರ್ ಕೇಳಿದ್ರೆ ಮತ್ತೆ ಇನ್ಸ್ಪೆಕ್ಟರ್ ಹತ್ರ ಕಳಿಸ್ತಾರೆ. ಎಷ್ಟು ದಿನ ಅಂತ ಇರುತ್ತ್ರಿ ತೋಲಾಂಡಿ ಸರ್ಕಾರ? ಇದು ಎಷ್ಟು ದಿನ ಇರುತ್ತೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ? ಎಷ್ಟು ದಿನ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರ? ಒಂದು ಸರ್ಕಾರಕ್ಕೆ ಗುಲಾಮ್ಗಿರಿ ಮಾಡೋಕೆ ಹೋಗಿ ಇಲಾಖೆ ಮೇಲೆ ಇರ್ತಕ್ಕಂಥ ಘನತೆ ಮರ್ಯಾದೆಗಳನ್ನು ಹಾಳು ಮಾಡಬೇಡಿ. ಅದಕ್ಕೆ ಅದರದ್ದೇ ಆದ ಘನತೆ ಇದೆ, ಅದರದ್ದೇ ಆದ ಮರ್ಯಾದೆ ಇದೆ ಇಲಾಖೆಗೆ. IAS IPS ಓದಿ ಎಲ್ಲಿಗೆ ಬಂದಿರ್ತೀರಿ ನೀವು ಕನಿಷ್ಠ ಆತ್ಮಗೌರವಕ್ಕಾದ್ರೂ ಕೆಲಸ ಮಾಡಬೇಕು. ಆತ್ಮಗೌರವ ಬೇಕು ಒಬ್ಬ ಸರ್ಕಾರಿ ನೌಕರನಿಗೆ. ಹೋರಾಟಗಾರರು ಅಂತ ಸಿಕ್ಕಾಗ ಇಲ್ಲದೆಲ್ಲ ಆರೋಪ ಮಾಡಿ ಇಡೀ ಸಮಾಜದಲ್ಲಿ ಅವನ ಗೌರವ ಹಾಳು ಮಾಡಿಬಿಡ್ತೀವಿ. ಅವನ ಬಗ್ಗೆ ಆರೋಪ ಮಾಡಿಬಿಡ್ತೀವಿ. ಅವನ ಬಗ್ಗೆ ಏನು ಬೇಕಾದ್ರೂ ಆರೋಪ ಮಾಡ್ತೀವಿ. ಸಮಾಜ ಅವನನ್ನ ಆಗ ಕೆಟ್ಟವನು ಅಂತ ನೋಡುತ್ತೆ. ಏನು ಕೆಟ್ಟವನು ಅಂತ ನೋಡುತ್ತೆ ಸಮಾಜ? ಚಂದ್ರಶೇಖರ್ ಆಜಾದ್ರ ಮೇಲೆ ಬ್ರಿಟಿಷರು ದರೋಡೆ ಕೇಸ್ ಹಾಕಿದ್ರು. ಕಾಕೋರಿ ದುರಂತ ಅಂತ ನಡೆದಾಗ ಚಂದ್ರಶೇಖರ್ ಆಜಾದ್ರನ್ನ ದರೋಡೆಕೋರರು ಅಂತ ಕರೆದಿದ್ರು. ಗಾಂಧೀಜಿ ಕೂಡ ಒಪ್ಕೊಂಡ್ರು ಅದನ್ನ. ಆದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು, ಈ ನಾಡಿನ ದೇಶಭಕ್ತರು ಅವರನ್ನು ಇವತ್ತು ಕೂಡ ದೇಶ ಕಂಡ ಮಹಾನ್ ವ್ಯಕ್ತಿ ಮತ್ತು ಮಹಾನ್ ಸ್ವತಂತ್ರ ಹೋರಾಟಗಾರ ಅಂತ ಹೇಳುತ್ತೆ. ಅವತ್ತಿನ ಹೆಂಜಲ ಕಾಸಿಗೋಸ್ಕರ ಅವರನ್ನು ಕಾಕೋರಿ ದುರಂತದಲ್ಲಿ ಅವರನ್ನು ದರೋಡೆಕೋರರು ಅಂತ ಕರೆದಿದ್ದು ಇದೇ ಗಾಂಧಿ ಪರಿವಾರ.
ಅಂತಹ ವ್ಯಕ್ತಿಗಳು ಇವತ್ತು ಇದ್ದಾರೆ. ನಿಮ್ಮಂಥವ್ರು ಏನೋ ಒಂದು ನಮ್ಮ ಮೇಲೆ ಕೆಟ್ಟ ಇನ್ನೊಂದು ಯಾವುದೋ ಒಂದು ಸುಳ್ಳು FIR ಹಾಕೋದು, ಆ FIR ಇಟ್ಕೊಂಡು ನೂರು ಕಟ್ಟುಕತೆಗಳನ್ನು ಕಟ್ಟಿ ಮಾತಾಡುವಂತಹ ನಾಲಾಯಕ ವ್ಯಕ್ತಿಗಳನ್ನು ನಾನು ನೋಡ್ತೀವಿ, ನಪುಂಸಕ ವ್ಯಕ್ತಿಗಳನ್ನು ನಾನು ನೋಡ್ತೀನಿ. ಈ ಸಮಾಜ ನೋಡ್ತಾನೇ ಇದ್ದೀವಿ ನಾವು ನಿತ್ಯ. ಆದರೆ ಯಾವ ರೀತಿ ಹಿಂದೂ ಹೋರಾಟಗಾರರನ್ನು ಮಣಿಸೋ ಶಕ್ತಿ ಮಾಡ್ತೀರಿ. ಇನ್ನೇನು ಸದ್ಯದಲ್ಲೇ ಇನ್ನೊಂದು ಇಟ್ಕೊಂಡು ಕುಂತಿದ್ದೀರಲ್ಲ, ಇನ್ನೊಬ್ಬ ಹೋರಾಟಗಾರನ ಬಲಿ ಕೊಡಬೇಕು, ಇನ್ನೊಬ್ಬ ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಪುಟಿದೇಳಿಸ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಬಹಳ ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದೀರಲ್ಲ, ಮಾಡಿ ಎಲ್ಲಿವರೆಗೂ ಮಾಡ್ತೀರಾ ಮಾಡಿ ಅವ್ರಗಳ ಮೇಲೆ. ಆದರೆ ಒಂದು ಹೇಳ್ತೀನಿ, ವಾಪಸ್ ನಿಮಗೇ ತಿರುಗುತ್ತೆ ಇದು ಸ್ನೇಹಿತರೆ. ಬಹಳ ದೊಡ್ಡ ಭ್ರಷ್ಟಾಚಾರ ತುಂಬಿರೋದು, ಬಹಳ ದೊಡ್ಡ ಭ್ರಷ್ಟಾಚಾರ ತುಂಬಿರೋದು. ಒಂದು ಕಾಕಿಯನ್ನು ರಕ್ಷಿಸೋದಕ್ಕೆ ಇನ್ನೊಂದು ಕಾಕಿ ಏನು ಕೆಲಸ ಬೇಕಾದ್ರೂ ಮಾಡುತ್ತೆ. ಒಬ್ಬ ವ್ಯಕ್ತಿಯನ್ನು ರಕ್ಷಿಸ್ಕೊಳ್ಳೋಕೆ ACP ಚಂದನ್ ಒಬ್ಬರನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಇವರು ಇಡೀ ಇಲಾಖೆ ಇವೆಲ್ಲ ದಾಖಲೆ ಇಲ್ವಾ? ನೋಡಿದ್ರೆ ಅಸಹ್ಯ ಅನ್ಸೋದಿಲ್ವಾ? ಇನ್ಸ್ಪೆಕ್ಟರ್ ಕೇಳಿದ್ರೆ ACP ಕೇಳಿ, ACP ಕೇಳಿದ್ರೆ ಆಗಲ್ಲ, ಕಮಿಷನರ್ ಕೇಳಿದ್ರೆ ಮತ್ತೆ ಇನ್ಸ್ಪೆಕ್ಟರ್ನ ಕೇಳಿ ಅಂತ ಹೇಳೋದು ನಾಚಿಕೆ ಆಗೋದಿಲ್ಲ? ಕಮಿಷನರ್ ಹೇಳ್ತಿದ್ದಾರೆ ಕಾಟನ್ಪೇಟೆ ಬರುತ್ತೆ, ಕಾಟನ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ಬರುತ್ತೆ ಇದು ಅಂತ. ಆದ್ರೆ ಕಾಟನ್ಪೇಟೆ ಹೇಳ್ತಾರೆ ನಮ್ಗೆ ಬರಲ್ಲ ಇದು ಅಂತ. ಇದನ್ನೆಲ್ಲ ನಾಡಿನ ಜನ ಮತ್ತು ಹಿಂದೂ ಕಾರ್ಯಕರ್ತರು ಈಗ ಕಾನೂನು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ನಂಬೇಕಾ ನಾವು? ನಿಜವಾಗಿಯೂ ನಡೆದಿಲ್ಲ ಅನ್ನೋದಾದ್ರೆ, ನಿಜವಾಗಿಯೂ ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಜವಾಗಿಯೂ ನೀವು ನಡ್ಕೊಂಡಿಲ್ಲ, ನೀವು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ, ಏನು ಆ ಘಟನೆ ನಡೀತು, ಅಲ್ಲಿ ಯಾರನ್ನ ರಕ್ಷಣೆ ಮಾಡಿದ್ರಿ, ಯಾರ್ಯಾರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಪುನೀತ್ ಕೆರೆಹಳ್ಳಿಯನ್ನ ಮೇಲೆ ಇಲ್ಲದ ಆರೋಪಗಳನ್ನು ಮಾಡ್ಕೊಂಡು ಬಂದ್ರಿ. ಇವತ್ತಲ್ಲ, ಇದುವರೆಗೂ ನನ್ನ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಕೇಸುಗಳೇನಿದಾವಲ್ಲ, ಎಲ್ಲ ಕೇಸ್ನು ಅದೆಷ್ಟು ಸುಳ್ಳು ಕೇಸುಗಳನ್ನು ಹಾಕಿ ನಮ್ಮನ್ನು ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದೀರಿ. ಇದು ರೈಟ್ ನ್ಯೂಸ್.